ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನಂದೆ? ಇನ್ನೊಂದ್ಸಲ ಹೇಳ್ಬಿಡಮ್ಮ, ಯಾವುದೊಂದು ಇಂಪಾರ್ಟೆಂಟು. ಪ್ಲೀಸ್ ಇನ್ನೊಂದ್ಸಲ ಹೇಳೆ. ನೋಡ್ದೆ ನಿಮ್ ಇಂಪಾರ್ಟೆಂಟ್ ಕೆಲಸ ಏನು ಅಂತ. ಮೊಮ್ಮಗನ ಹುಡ್ಕೊಂಡು ಆ ಮುದ್ಕಿ ಹೆಂಗಸು ಅಲ್ಲಿಗೆ ಬಂದೇ ಬರ್ತಾಳೆ. ಆ ಅಮ್ಮಂಗಿಂತ ಮುಂಚೆ ನಾವಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋಗಿದ ತಕ್ಷಣ ಅಭಯನ ಮಾತಾಡಿಸ್ಬೇಕು. ಅದಕ್ಕೇನಾರು ಒಂದು ಐಡಿಯಾ ಹೇಳು. ಅಖಿಲ, ಮನೆಯಲ್ಲಿ ಎಲ್ಲರೂ ಬಾಯನ್ನು ಮುಚ್ಚಿಸ್ಬಿಟ್ಟಿದ್ದೀನಿ, ಆದರೆ ಮುದುಕಿ ಬಾಯಿ ಮುಚ್ಚೋದಕ್ಕಾಗ್ತಿಲ್ಲ. ಘಾಟಿ ಮುದುಕಿ ಅವತ್ತು ಹೇಗಿದ್ಲ ಇವತ್ತು ಹಾಗೇ ಇದ್ದಾಳೆ. ಅವಳ ಹತ್ರ ಹೇಗೋದು ಸಿಕ್ಕಾಪಟ್ಟೆ ಕಷ್ಟ. ಅವಳನ್ನ ಯಾಮಾರಿಸೋದು ಅಷ್ಟು ಈಸಿ ಅಲ್ಲ. ಇದೆಲ್ಲ ಗೊತ್ತಿದ್ಮೇಲೂ ನೀನ್ ಯಾಕೆ ನನ್ನಲ್ಲಿ ಒಬ್ಬಳನ್ನೇ ಬಿಟ್ಟೆ? ನೀನು ಬರ್ಬೋದಿತ್ತಲ್ಲ. ಅಖಿಲ, ನನಗೆ ಆ ಮನೇಲಿ ಜಾಗ ಕೊಡೋದಕ್ಕೂ ನಿನಗೆ ಆ ಮನೇಲಿ ಜಾಗ ಕೊಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಆಗ ನಿನ್ನ ಚಿಕ್ಕ ಮಗು ನಿನ್ನನ್ನು ಬೀದಿ ಪಾಲ್ ಮಾಡಲ್ಲ ಅನ್ನೋ ಧೈರ್ಯ ನನಗಿತ್ತು. ಆದರೆ ಅವ್ರ ದೃಷ್ಟಿಯಲ್ಲಿ ನಾನು ಬಿಟ್ಟು ಕೆಲಸದವನಷ್ಟೇ. ನಿಮ್ಮಪ್ಪನೂ ಹಾಗೆ ನನ್ನನ್ನು ಕ್ಯಾರೇ ಅನ್ನಲಿಲ್ಲ. ತಾಯಿಗೆ ತಕ್ಕ ಮಗ ನಿಮ್ಮಪ್ಪ ಶಿವರಾಮ. ಯಾಕಕ್ಕಿಲ್ಲ? ಹೆತ್ತಿರೋನ್ನ ಅಪ್ಪ ಅಂದ್ರೆ ಅಷ್ಟೊಂದು ಕೋಪನ? ಬಾಬಾ ಪ್ಲೀಸ್ ಸಾಕು. ಅಲ್ಲ ಅಖಿಲ, ಹುಡ್ಸಿರೋ ಅಪ್ಪನ ಸಾಕು ಮಾವ. ಅವನಪ್ಪ ಅಪ್ಪ ಅಂತ ಕರಿಬೇಡ. ಅಲ್ಲ ಅಖಿಲ, ಹುಡ್ಸಿರೋ ಅಪ್ಪನ ಅಪ್ಪ ಅಂದೆ ಇನ್ನೇನು ಅನ್ನಕ್ಕಾಗತ್ತೆ? ನನಗೆ ಮೋಸ ಮಾಡಿರೋ ಅವರು ಈ ಭೂಮಿ ಮೇಲೆ ಬದುಕಕ್ಕೆ ಲಾಯಕ್ಕಿಲ್ಲ. ಕೊಂದು ಬಿಡ್ತೀನಿ. ಏನ್ ಚೇರ್ಮನ್ ರೇ ಇದು? ಎದುರುಗಡೆ ಯಾರು ಬರ್ತಾ ಇದ್ದಾರೆ ಬರ್ತಾ ಇಲ್ಲ ಅಂತ ನೋಡ್ಕೊಂತಾನೆ ಗಾಡಿ ಓಡಿಸೋದು. ಮೊದಲೇ ಇದು ಹಳ್ಳಿ ರಸ್ತೆ. ಅಕಸ್ಮಾತ್ ಯಾರಿಗಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರ್ ಗತಿ? ಆದ್ರೆ ಆಗ್ಲಿ ಬಿಡಿ, ರೋಡಲ್ಲಿ ಹೋಗೋರು ನಮ್ಮವರೇನಲ್ವಲ್ಲ. ಓ, ಏನ್ ನಿಮ್ ಮಾತನರ್ಥ? ಜಮೀನ ನುಂಗಕ್ಕೆ ಕಾಯ್ಕೊಂಡಿರೋರು ಅಂತ ಅರ್ಥ. ಚೇರ್ಮನ್ ರೇ, ಮಾತಿನ ಮೇಲೆ ಹಿಡ್ತಾ ಇರ್ಲಿ. ಏನ್ ಮಾತು ಅಂತ ಆಡ್ತಾ ಇದ್ದೀರಾ? ಮೊನ್ನೆ ದೇವರು ಒಡವೆ ವಿಚಾರದಲ್ಲಿ ನಿಮ್ಮನ್ನ ಊರ್ನೋರ್ ಮುಂದೆ ಸಿಕ್ಕಾಕಿಸ್ಬೇಕಿತ್ತು. ತಪ್ಪು ಮಾಡ್ಬಿಟ್ಟೆ. ಯಾಕೋ ನಿಮಗೆ ಬುದ್ಧಿ ಬರಲ್ಲ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಹತ್ರ ನನ್ಗೇನ್ ಮಾತು? ಬಸಪ್ಪ ಬಸಪ್ಪ ಬಾಯ್ಲಿ. ನಮಸ್ಕಾರ ಚಂದ್ರಪ್ಪನವ್ರೆ. ನಮಸ್ಕಾರ ಬಸಪ್ಪನವ್ರೆ. ಏನ್ ಸಮಾಚಾರ? ಇವ್ರ ಜೊತೆಲಿದ್ದೀರಿ? ಸಮಾಚಾರ ನಾನು ಹೇಳ್ತೀನಿ. ಇವನ್ ಜಮೀನ ನೀವು ಕೊಟ್ಬಿಡ್ಬೇಕು. ಅನಾಥಾಶ್ರಮದ ಹೆಸರಲ್ಲಿ ಇವನ್ ಜಮೀನ ಒಳಗಾಕೊಂಡಿದ್ದೀರಲ್ಲ, ಇದು ನಿಮ್ಗೆ ಸರಿ ಅನ್ಸುತ್ತಾ? ಒಳ್ಳೆಯವರು ಅಂತ ಊರ್ ಜನ ಹೇಳ್ತಾ ಇದ್ರಲ್ಲ, ಈಗ ನೀವು ಮಾಡ್ತಿರೋದೇನು? ಇದು ಬೀದಿಲಿ ನಿಂತು ಮಾತಾಡೋ ವಿಚಾರನ ಬಸಣ್ಣ. ಬನ್ನಿ ಮನೆಗೆ ಹೋಗೋಣ, ಕೂತು ಮಾತಾಡೋಣ. ಮಾತಾಡೋದೇನು ಬೇಕಾಗಿಲ್ಲ. ಈ ಊರ್ಗ ಚೇರ್ಮನ್ ನಾನು. ಬಸಪ್ಪನ್ಗೆ ಏನು ಗೊತ್ತಾಗಲ್ಲ. ಅದೇನು ಮಾತಾಡ್ತೀರೋ ಈಗಲೇ ಮಾತಾಡಿ. ಇವ್ನ ನಮ್ಮ ಮನೆ ಕರ್ಕೊಂಡೋಗಿ ನೈಸ್ ಮಾಡಿ ಜಮೀನ್ ಹೊಡಿಯೋ ಪ್ಲಾನ್ ಮಾಡಿದೀರಾ? ಚೇರ್ಮನ್ ರೇ, ನಾಲ್ಗೆನ ಬಿಗಿ ಹಿಡಿದು ಮಾತಾಡಿ ಚೆನ್ನಾಗಿರೋದಿಲ್ಲ. ಅಯ್ಯೋ, ಇರೋದೇನೆ ಹೇಳ್ತಾ ಇದ್ದೀನಿ. ಅದ್ ಸರಿ, ಯಾರನ್ನ ಕೇಳಿ ಆ ಜಮೀನ ನಿಮ್ಮ ಹೆಸರು ಇಟ್ಕೊಂಡಿದ್ದೀರಾ? ನೋಡಿ, ವಿಷಯ ಸರಿಯಾಗಿ ಗೊತ್ತಿಲ್ಲದೆ ಮಾತಾಡಕ್ ಹೋಗ್ಬೇಡಿ. ಆ ಜಮೀನು ನಮ್ಮ ತಾತ ಅವ್ರ ಕಾಲದಲ್ಲೇ ದಾನವಾಗಿ ಬಂದಿತ್ತು. ಆಶ್ರಮಕ್ಕೆ ಅಂತ ಬಿಟ್ಕೊಂಡಿದ್ದೀನಿ. ಅದನ್ನ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಬಹಳ ದಿವಸಗಳಿಂದ ಪ್ರಯತ್ನ ಮಾಡ್ತಾನೆ ಇದ್ದೀನಿ. ಏನ್ ಮಾಡೋದು, ಮೂಲ ದಾಖಲೆಗಳೇ ಸಿಗ್ತಾ ಇಲ್ವಲ್ಲ. ನೀವು ತಿಳ್ಕೊಂಡಿರೋ ಹಾಗೆ ಆ 10 ಎಕರೆ ಇಟ್ಕೊಂಡು ನಾನು ಜೀವನ ಮಾಡ್ಬೇಕಾಗಿಲ್ಲ. ಆ ದೇವ್ರು ನನಗೆ ಬೇಕಾದಷ್ಟು ಕೊಟ್ಟಿದ್ದಾನೆ. ಇರೋರ್ಗೆ ದುರಾಸೆ ಜಾಸ್ತಿ,
ಗಂಡು ಮಕ್ಳಿಲ್ಲ, ಯಾವನ ಬಂದ್ ತಿಂತಾನೆ, ಅದಕ್ಕೆ ಇಷ್ಟೊಂದು ಆಸೆನಾ? ನೋಡಿ, ಜಮೀನ್ ಬಗ್ಗೆ ಮಾತ್ರ ಮಾತಾಡಿ. ಅದು ಬಿಟ್ಟು ನನ್ನ ವೈಯಕ್ತಿಕ ವಿಚಾರನ ಮಾತಾಡಕ್ ಬಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಮಾತಾಡ್ತೀನಿ. ಏನ್ರಿ ಮಾಡ್ತೀರಾ? ಅರೆ ಏನ್ರಿ ಮಾಡ್ತೀರಾ? ಚೇರ್ಮನ್ರ